ಮೊದಲಿಗೆ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಏನು ಹೇಳ್ತೀರಾ? ತುಂಬ ರಿವೀಲ್ ಮಾಡಿದರೆ ಸ್ಟೋರಿನೇ ಗೊತ್ತಾಗ್ಬಿರುತ್ತೆ. ಒಂದು ಒಳ್ಳೆ ಇಮೋಷನಲ್ ಮೂವಿ ಇದು. ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದು ಮಾಡೋದು? ಚಾಲೆಂಜಿಂಗ್ ಇನ್ ದ ಸೆನ್ಸ್ ಅಗೇನ್ ಒಂದು ಹೊಸ ಪಾತ್ರ, ಸೊ ಟು ಡೂ ಇಟ್ ನ್ಯಾಚುರಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ ಅವ್ರ ಲುಕ್ ಆ್ಯಂಡ್ ಫೀಲ್ ಮೇಲೆ ವರ್ಕ್ ಮಾಡಿದ್ದೀವಿ ನಾವು. ಪೃಥ್ವಿನೂ ತುಂಬ ಡಿಫ್ರೆಂಟ್ ಮೂವೀಸ್ ಕೊಟ್ಟಿದ್ದಾರೆ, ಅವ್ರ ಜೊತೆ ವರ್ಕ್ ಮಾಡೋದು ಹೇಗಿತ್ತು ನಿಮಗೆ? ಹೇಗೆ ಒಪ್ಕೊಂಡ್ರು ಈ ಕಥೆನ? ಮನಸ್ಸು ಗೆಲ್ಲೋ ಥರ ಕ್ಯಾರೆಕ್ಟರ್ ಇದು, ಸೊ ನಂಗೆ ತುಂಬ ಖುಷಿ ಆಯಿತು. ದ್ಯಾಟ್ ವಾಸ್ ದ ರೀಸನ್ ವೈ. ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀರಾ ನೀವು? ಐ ಮೀನ್ ಆಡಿಯನ್ಸ್ ಅದೇ ಹೇಳಬೇಕು. ನೀವು ಮೂವೀಸ್ ಹೇಗೆ ಚೂಸ್ ಮಾಡ್ಕೊಳ್ತೀರಾ? ಸ್ಕ್ರಿಪ್ಟ್ ಬೇಸ್ಡಾ, ಡೈರೆಕ್ಟರ್ ಬೇಸ್ಡಾ, ಬ್ಯಾನರ್ ಅಥವಾ ಆ್ಯಕ್ಟರ್ಸ್ ನೋಡಿ ಚೂಸ್ ಮಾಡ್ಕೊಳ್ತೀರಾ? ನಮಸ್ಕಾರ, ನಾನು ಅರ್ಚನಾ ರವಿಕುಮಾರ್. ಇವತ್ತು ನಮ್ಮ ಜೊತೆ ಖ್ಯಾತ ನಟಿಯಾಗಿರುವಂಥ ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ. ಅವರ ಸಿನಿಮಾ ದ ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಮಾತಾಡ್ತಾರೆ, ಹಾಗೂ ಅವರ ಲೈಫ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹಂಚ್ಕೊಳ್ಳೋಕ್ಕೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಜೊತೆ ತುಂಬ ಜಾಸ್ತಿ ಮಾತಾಡೋದೇ ಇದೆ ಆ್ಯಕ್ಚುಲಿ. ಮೊದಲಿಗೆ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ರೋಲ್ ಏನು? ನಾನು ಇದರಲ್ಲಿ ಒಂದು ಕ್ರಿಶ್ಚಿಯನ್ ಕೈಂಡ್ ಆಫ್ ಟೀಚರ್ ಕೈಂಡ್ ಆಫ್ ಪಾತ್ರ. ನಾಟ್ ಎಕ್ಸಾಕ್ಟ್ಲಿ ಅ ಟೀಚರ್ ಬಟ್ ಮೆಂಟರ್ ಟು ಪೃಥ್ವಿ. ತುಂಬ ರಿವೀಲ್ ಮಾಡಿದರೆ ಸ್ಟೋರಿನೇ ಗೊತ್ತಾಗ್ಬಿರುತ್ತೆ. ಒಂದು ಒಳ್ಳೆ ಇಮೋಷನಲ್ ಮೂವಿ ಇದು. ಸೊ ಈ ಪಾತ್ರ ಆ್ಯಕ್ಚುಲಿ ಅವರು ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಆ್ಯಂಡ್ ಅವ್ರದ್ದು ಒಂದು ಒಂದು ಬ್ಯಾಕ್ ಸ್ಟೋರಿ ಇದೆ ಚಿಕ್ಕದಾಗಿ, ವೈ ಶಿ ಈಸ್ ಲೈಕ್ ದ್ಯಾಟ್. ಬಟ್ ಓವರಾಲ್ ತುಂಬ ಇಮೋಷನಲ್ ಕಂಟೆಂಟ್ ಇದ್ದೂ ಇಟ್ ಹ್ಯಾಸ್ ಅ ಗುಡ್ ಮೆಸೇಜ್. ಆ್ಯಂಡ್ ಒಂಥರ ಈ ಸ್ಟೂಡೆಂಟ್ಸ್ಗೆ ಇತ್ತೀಚೆಗೆ ವಾಟ್ ದೇ ಫೇಸ್ ಲೈಫಲ್ಲಿ ಫೇಲಿಯರ್ಸ್ ಇದ್ರೂ ಹೌ ಯು ಕ್ಯಾನ್ ಬೌನ್ಸ್ ಬ್ಯಾಕ್, ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಗುಡ್ ಮೆಸೇಜಸ್ ಈ ಸಿನಿಮಾದಲ್ಲಿ. ನಮ್ಮ ಡೈರೆಕ್ಟರ್ ಸಾಬು ಆ್ಯಂಡ್ ಅರುಣ್ ಅವ್ರದ್ದು ಫಸ್ಟ್ ಕನ್ನಡ ಮೂವಿ ಇದು. ಸೊ ಅವ್ರು ಸ್ವಲ್ಪ ಮಲಯಾಳಂ ಫ್ಲೇವರ್ ತಂದಿದ್ದಾರೆ, ಬಿಕಾಸ್ ಅವ್ರು ತುಂಬ ಡೀಪ್ ಹೊರಟೋಗ್ತಾರೆ ಸಬ್ಜೆಕ್ಟ್ಸ್ಗೆ. ಸೊ ಒಂದು ಸಬ್ಜೆಕ್ಟ್ ತೊಗೊಂಡು ಇಂಟ್ರಿಕೆಟಾಗಿ ವರ್ಕ್ ಮಾಡಿ ಡೀಟೇಲಾಗಿ ವರ್ಕ್ ಮಾಡ್ತಾರೆ. ಸೊ ನಾವು ಕೂಡ ಹಾಗೆ ವರ್ಕ್ ಮಾಡಿದ್ದೀವಿ, ಲೈಕ್ ವರ್ಕ್ಶಾಪ್ಸ್ ಮಾಡಿದ್ದೀವಿ, ಆ್ಯಂಡ್ ತುಂಬ ಮಾಸ್ಟರ್ ಶಾಟ್ಸ್ ತೊಗೊಂಡಿದ್ರು, ಆ್ಯಂಡ್ ಒಂದು ಸೆಟ್ ಕನ್ಸ್ಟ್ರಕ್ಟ್ ಮಾಡಿದರು. ಸೊ ಇಟ್ ವಾಸ್ ಲೈಕ್ ಲಿಫ್ಟ್ದು ಪ್ಯಾಸೇಜ್ ಆಗಲಿ ಎಲ್ಲ ಸೆಟ್ ವರ್ಕ್, ಒಂದು ಕ್ಲೋಸ್ ಸೆಟ್ಟಲ್ಲಿ ನಾವು ವರ್ಕ್ ಮಾಡಿದ್ವಿ. ಸೊ ಇಟ್ ವಾಸ್ ಅ ವೆರಿ ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಲೈಕ್ ಅ ಫ್ಯೂ ಆ್ಯಕ್ಟರ್ಸ್ ಇನ್ ದ ಫಿಲ್ಮ್, ಬಟ್ ಸೊ ವಿ ವರ್ ಲೈಕ್ ಒನ್ ಫ್ಯಾಮಿಲಿ. ಆ್ಯಂಡ್ ದಿಸ್ ವಾಸ್ ಕೋವಿಡ್ ನಂತರ, ಫಸ್ಟ್ ಲಾಕ್ಡೌನ್ ನಂತರ ನಾವು ಶೂಟ್ ಮಾಡಿದ್ವಿ. ಆವಾಗ ಜಸ್ಟ್ ಎಲ್ಲ ಓಪನ್ ಅಪ್ ಆಗ್ತಿತ್ತು. ಅದು ತುಂಬ ಸ್ಟ್ರಿಕ್ಟ್ ಆಗಿದ್ರು, ಲೈಕ್ ಎಲ್ಲರೂ ಮಾಸ್ಕ್ ಹಾಕಬೇಕು, there was a lot of restrictions during that time. So our time, like we thought of this concept and that we wanted to do this film. But tumba chanag bandide, and I think especially interval point ali, if you see Prithvi's performance, I think Diyad Nantara, I think this movie is a very very good movie for him. Like ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ಸ್ ಮೋಸ್ಟ್ಲಿ ಪರ್ಫಾರ್ಮೆನ್ಸ್ ಮತ್ತು ಕತೆ ಓರಿಯೆಂಟೆಡ್ ಕೈಂಡ್ ಆಫ್ ಸಿನಿಮಾ. ಹೌದು. ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದು ಮಾಡೋದು? ಚಾಲೆಂಜಿಂಗ್ ಇನ್ ದ ಸೆನ್ಸ್ ಅಗೇನ್ ಒಂದು ಹೊಸ ಪಾತ್ರ, ಸೊ ಟು ಡೂ ಇಟ್ ನ್ಯಾಚುರಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ ಅವ್ರ ಲುಕ್ ಆ್ಯಂಡ್ ಫೀಲ್ ಮೇಲೆ ವರ್ಕ್ ಮಾಡಿದ್ದೀವಿ ನಾವು. ಆ್ಯಂಡ್ ಇನಿಷಿಯಲಿ ಅವ್ರು ಇನ್ನೂ ಸ್ವಲ್ಪ ಏಜ್ಡಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇಲ್ಲ, ಈ ಕ್ಯಾರೆಕ್ಟರ್ ಕ್ಯಾನ್ ರೆಪ್ರೆಸೆಂಟ್ ಮೈ ಏಜ್ ಆಲ್ಸೋ ಅಂತ ಅನಿಸ್ತು. ಸೊ ಅದು ಸ್ವಲ್ಪ ನಾನೇ ಒತ್ತಾಯ ಮಾಡಿದೆ ಲೋಹಿತ್ಗೆ, ಬಿಕಾಸ್ ಹಿ ವಾಸ್ ಲೈಕ್, ಇಲ್ಲ ಮೇಡಮ್ ಸಂಪೂರ್ಣವಾಗಿ ವೈಟ್ ಹೇರ್ಸ್ ಮಾಡೋಣ. ಬಟ್ ನನಗೆ ಅನಿಸ್ತು ಅದು ತುಂಬ ನನ್ನ ಮೇಲೇ ಫೋಕಸ್ ಬಂದುಬಿಡುತ್ತೆ, ಲೈಕ್ ವಿಚಿತ್ರವಾಗಿ ಕಾಣಿಸಿದ್ದಾರೆ ಪ್ರಿಯಾಂಕಾ ಮ್ಯಾಮ್ ಇದರಲ್ಲಿ ಅಂತ, ಅಥವಾ ತುಂಬ ಏಜ್ ಆಗಿ ಒಂಥರ, ಬಿಕಾಸ್ ಎವ್ರಿ ಒನ್ ನೋಸ್ ಮೈ ರಿಯಲ್ ಏಜ್, ಅನ್ಯಾಚುರಲ್ ಆಗಿ ಇದು ನ್ಯಾಚುರಲ್ ಆಗಿ ಹೋಗೋದು ಕತೆ. ನನಗೆ ಅನಿಸ್ತು ದಟ್ ಒಂಚೂರು ಲುಕ್ ಚೇಂಜ್ ಮಾಡಿದ್ರೂ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಂದು ಪೃಥ್ವಿದು ರಿಲೇಷನ್ಶಿಪ್ ಈ ಮೂವಿನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪೃಥ್ವಿನೂ ತುಂಬ ಡಿಫ್ರೆಂಟ್ ಮೂವೀಸ್ ಕೊಟ್ಟಿದ್ದಾರೆ, ಅವ್ರ ಜೊತೆ ವರ್ಕ್ ಮಾಡೋದು ಹೇಗಿತ್ತು ನಿಮಗೆ? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಆಫ್ ಕೋರ್ಸ್ ದಿಯಾ ನೋಡಿನೇ ಎಲ್ರಿಗೂ ಗೊತ್ತಾಯಿತು. ಆ್ಯಂಡ್ it remains, his character in Diya remains in our heart, and that a haunting idu barutte, that character ಬಗ್ಗೆ. So ಈ ಮೂವಿನಲ್ಲಿ ಕೂಡ he's done really well, and ಅವರು ತುಂಬ ಪ್ರಿಪೇರ್ಡ್ ಆಗಿ ಬರ್ತಿದ್ರು. ದಟ್ಸ್ ವಾಟ್ ಐ ವಾಸ್ ಸೇಯಿಂಗ್. ಅವ್ರಿಗೆ ನನ್ನ ಲೈನ್ಸ್ ಕೂಡ ಗೊತ್ತಿತ್ತು ಶೂಟಿಂಗ್ ಮಾಡಿದಾಗ. ಸೊ ನೀವು ಆ ಲೈನ್ ಮಿಸ್ ಮಾಡಿದ್ದೀರಾ ಮ್ಯಾಮ್, ಈ ಲೈನ್ ಹಂಗೆ ಹೇಳ್ತಿದ್ರು, ಇಲ್ಲ ನಾನು ಹಿಂಗೆ ಹೇಳ್ತೀನಿ, ನೀವು ಚೇಂಜ್ ಮಾಡಿದ್ದೀರಾ 1 minute ಅಂತ, ನಾನು ಪ್ರಿಪೇರ್ ಆಗ್ತೀನಿ ಅಂತ. ಸೊ ಅವ್ರು ಯಾವ ರೀತಿ ಹೋಮ್ ವರ್ಕ್ ಮಾಡಿ ಬಂದಿದ್ರು ಅಂತ, ಹಿ ಲರ್ನ್ ದ ಎಂಟೈರ್ ಸ್ಕ್ರಿಪ್ಟ್ ಇನ್ಕ್ಲೂಡಿಂಗ್ ಬೇರೆಯವ್ರದ್ದು ಲೈನ್ಸ್ ಕೂಡ ಗೊತ್ತಿತ್ತು ಅವ್ರಿಗೆ. ಸೊ ಅಷ್ಟು ಪ್ರಿಪ್ರೇಷನ್ ಆ್ಯಂಡ್ ಒಂದಷ್ಟು ವ್ಯಾರಿಯೇಷನ್ಸು, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳೋರು. ಸೊ ಆ ಥರ ನಮಗೆ ಕೋ ಆ್ಯಕ್ಟರ್ಸ್ ಬಂದಾಗ ನಮಗೆ ಒಂದು ಎನರ್ಜಿ ಬರುತ್ತೆ, ಬೇರೆ ಥರ ಮಾಡಬೇಕು, ನಮಗೆ ಒಂದು ಸ್ಫೂರ್ತಿ ಬರುತ್ತೆ. ಆ್ಯಂಡ್
ಆ್ಯಕ್ಟಿಂಗ್ ಜನರಲಿ ಈಸ್ ಅ ಮಿಕ್ಸ್ಚರ್ ಆಫ್ ಎವ್ರಿ ಒನ್ಸ್ ಟೀಮ್ ವರ್ಕ್ ಅಲ್ವಾ, ಲೈಕ್ ಎಲ್ಲರದ್ದು ಎನರ್ಜಿ ಸೇರಿ ಒಂದು ಸಿನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗೆ ಐ ಥಿಂಕ್ ನಂದು ಪೃಥ್ವಿದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊತೀನಿ. ಇಟ್ಸ್ ಅ ನ್ಯೂ ಕಾಂಬಿನೇಷನ್ ಆ್ಯಂಡ್ ತುಂಬ ಫ್ರೆಶ್ ಆಗಿದೆ. ಆ ರಿಲೇಷನ್ಶಿಪ್ಪೇ ಹೊಸದು ಈ ಮೂವಿಯಲ್ಲಿ ತೋರಿಸಿರೋದು. ಅದು ಒಂದು ಹೊಸ ರೀತಿ ಒಂದು ನೋಡ್ಕೋಬೋದು ಎಲ್ಲರೂ. ಮ್ಯಾಮ್, ನೀವು ಮೂವಿ ಬಗ್ಗೆ ಹೇಳಬೇಕಾದ್ರೆ ನಿಮ್ಮದು ಮೇನ್ ಲೀಡ್ ಅಲ್ಲ ಅಂತ ಹೇಳಿದ್ರಿ, ನೀವು ಮೆಂಟರ್ ರೋಲ್ ಪ್ಲೇ ಮಾಡ್ತಿದ್ದೀರಿ ಅಂತ. ಹೇಗೆ ಒಪ್ಕೊಂಡ್ರಿ ಈ ಕತೆನ? ಮೇನ್ ಲೀಡ್ ಅಂದರೆ ನನಗೆ ಲೈಕ್ ಈವನ್ ಸೆಕೆಂಡ್ ಹಾಫಲ್ಲಿ ದೇ ವಾಸ್ ನಿರಂಜನ್ ಆ್ಯಂಡ್ ದೇ ವಾಸ್ ಅ ಯಂಗ್ ಪೇರ್, ಬಟ್ ಮೇನ್ ಕ್ಯಾರೆಕ್ಟರ್ ಇತ್ತು. ಸೊ ಸ್ಪೆಷಲ್ ಕ್ಯಾರೆಕ್ಟರ್, ಮೇನ್ ಕ್ಯಾರೆಕ್ಟರ್, ವಾಟ್ ಎವರ್ ಇಟ್ ಈಸ್, ಬಟ್ ದ ಮೂವಿ ಸೆಂಟರ್ಸ್ ಅರೌಂಡ್ ಅ ಕಪಲ್ ಆಫ್ ಮೇನ್ ಕ್ಯಾರೆಕ್ಟರ್ಸ್ ನನ್ನ ಪ್ರಕಾರ. ಆ್ಯಂಡ್ ನಾನು ಯಾವಾಗ ಅನ್ಕೊತೀನಿ ದಟ್ ಕಾಂಟೆಂಟ್ ಇಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ಅ ಮೂವಿ, ಬಿಕಾಸ್ ಯು ನೋ ದ ಕಾಂಟೆಂಟ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಐ ಡೋಂಟ್ ಮೈಂಡ್ ಡೂಯಿಂಗ್, ಬಟ್ ದೆನ್ ಐ ಫೀಲ್ ಲೈಕ್ ದ ಕ್ಯಾರೆಕ್ಟರ್ ಶುಡ್ ಮೇಕ್ ಅ ಡಿಫ್ರೆನ್ಸ್ ಟು ದ ಫಿಲ್ಮ್. ಓಕೆ, ವೆನ್ ಯು ಸಿನಿಮಾ ನೋಡಿ ನೀವು ಆಚೆ ಬಂದಾಗ ಆ ಕ್ಯಾರೆಕ್ಟರ್ ನಿಮ್ಮ ಮನಸ್ಸಲ್ಲಿ ಇರಬೇಕು, ನಿಮ್ಮ ನೆನಪು ಮಾಡಬೇಕು ಆ ಕ್ಯಾರೆಕ್ಟರ್ನ. ಸೊ ಅದು ಸ್ಕ್ರೀನ್ ಟೈಮ್ಗಿಂತ ಜಾಸ್ತಿ ದ ಕ್ವಾಲಿಟಿ ಆಫ್ ದ ರೋಲ್ ಈಸ್ ಇಂಪಾರ್ಟೆಂಟ್. ಸೊ ಅಗೇನ್ this was a unique kind of a role, and I think but ತುಂಬ ಐ ಥಿಂಕ್ ಮನಸ್ಸೊಳಗೆ ಒಂದು ಮನಸ್ಸು ಗೆಲ್ಲೋ ಥರ ಕ್ಯಾರೆಕ್ಟರ್ ಇದು. ಸೊ ನಂಗೆ ತುಂಬ ಖುಷಿ ಆಯಿತು. ದ್ಯಾಟ್ ವಾಸ್ ದ ರೀಸನ್ ವೈ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಆಲ್ವೇಸ್ ಲೈಕ್ been interested in doing roles that are powerful yet vulnerable, yet many aspects. We can't only play strong women alva, like beginning to end naane irbeku. How many movies can I do like that? Nange bore agbirutte. Beginning to end naane irtini, naane main, like okay adunu ನಾನು ಮಾಡ್ತಾ ಇದ್ದೀನಿ. ಅದರ ಜೊತೆಲಿ if there's a very good subject where I'm playing an important role, ಅದು ಕೂಡ ನನಗೆ ತುಂಬ ಇಷ್ಟ. ಆ್ಯಂಡ್ ಇದರಲ್ಲಿ ನಂದು ಪೃಥ್ವಿ ಅವ್ರದ್ದು ರಿಲೇಷನ್ಶಿಪ್ ಒಂದು ಹೊಸತನ ಇದೆ ಅದರಲ್ಲಿ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನನಗೆ. ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀರಾ ನಿಮ್ಮದು? ಐ ಮೀನ್ ಆಡಿಯನ್ಸ್ ಅದೇ ಹೇಳಬೇಕು, ಬಟ್ ನನಗೆ ಅನಿಸ್ತು ದಟ್ ನಾನು ಮಾಡ್ಬೋದು ಅಂತ ನನಗೆ ಅನಿಸ್ತು. ಲೆಟ್ ಮೀ ಪುಟ್ ಇಟ್ ದ್ಯಾಟ್ ವೇ. ನೀವು ಮೂವೀಸ್ ಹೇಗೆ ಚೂಸ್ ಮಾಡ್ಕೊಳ್ತೀರಾ? ಸ್ಕ್ರಿಪ್ಟ್ ಬೇಸ್ಡಾ, ಡೈರೆಕ್ಟರ್ ಬೇಸ್ಡಾ, ಬ್ಯಾನರ್ ಅಥವಾ ಆ್ಯಕ್ಟರ್ಸ್ ನೋಡಿ ಚೂಸ್ ಮಾಡ್ಕೊಳ್ತೀರಾ? ಸ್ಟೋರಿ ನನಗೆ ಇಷ್ಟ ಆಗಬೇಕು. ಆ್ಯಂಡ್ ಯೂಶ್ವಲಿ ಒಂದು ಗಟ್ ಫೀಲಿಂಗ್ ಇರುತ್ತೆ ಇದು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನನ್ನನ್ನು ಆ ಕ್ಯಾರೆಕ್ಟ್ರಲ್ಲಿ ನಾನು ನೋಡ್ಕೋಬೇಕು. ಲೈಕ್ ವೆನ್ ಐ ಇಮ್ಯಾಜಿನ್ ದ ಸ್ಕ್ರಿಪ್ಟ್, ನಾನು ಕೇಳಿದಾಗ ನಾನು ಯೂಶ್ವಲಿ ಇಮ್ಯಾಜಿನ್ ಮಾಡ್ತೀನಿ, ಓಕೆ ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ, ಸೊ ನಾನು ಹೆಂಗೆ ಕಾಣಿಸ್ಕೋತೀನಿ, ನಾನು ಹೇಗಿರ್ಬೋದು. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇಫ್ ಐ ಫೀಲ್ ದಟ್ ಇಟ್ ಸೂಟ್ ಆಗ್ತಿದೆ, ದೆನ್ ನಾನು ಒಪ್ಕೊತೀನಿ. ನೀವು ಮೆಂಟರ್ ರೋಲ್ ಪ್ಲೇ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಮನೇಲಿ ಯಾರು ಮೆಂಟರ್ ಆಗಿ ರೋಲ್ ಪ್ಲೇ ಮಾಡ್ತೀರಾ ಮಕ್ಕಳಿಗೆ? ನನಗೆ ನನ್ನ ಅಪ್ಪ ಅಮ್ಮನೇ ಮೆಂಟರ್ಸ್ ಆಗಿದ್ದರು. ಆ್ಯಂಡ್ ನನ್ನ ಜೀವನದಲ್ಲಿ ಎಲ್ಲ ಡಿರೆಕ್ಟರ್ಸ್, ಬಟ್ ನನಗೆ ಫಸ್ಟ್ ಮೆಂಟರ್ ಅಂತ ಹೇಳಬೇಕಂದ್ರೆ ಬಾಸು ಚಾಟರ್ಜಿ ಅವರು. ಬಿಕಾಸ್ ಅವ್ರದ್ದೇ ಫಸ್ಟ್ ಮೂವಿ ನಾನು ಮಾಡಿದ್ದೀನಿ. ನನ್ನ ಫಸ್ಟ್ ಮೂವಿ ಅವ್ರು ಡಿರೆಕ್ಟ್ ಮಾಡಿದರು, ಹಠಾತ್ ಬೃಷ್ಟಿ. ಆ್ಯಂಡ್ ಹೀಸ್ ಅ ವೆರಿ ಫೇಮಸ್ ಡಿರೆಕ್ಟರ್. ಆ್ಯಂಡ್ ಸೊ ಅದ ನಂತರ ತುಂಬ ಗೈಡ್ ಮಾಡಿದರು ನನಗೆ. ಬಿಕಾಸ್ ನಾನು ಆ್ಯಕ್ಟಿಂಗ್ ಮಾಡಬೇಕು, ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿರೋರಲ್ಲ. ಸೊ ನಾನು ಆನ್ ದ ಜಾಬ್ ಕಲ್ತಿದ್ದೀನಿ, ನನ್ನ ಡಿರೆಕ್ಟರ್ಸ್ ಹತ್ರ, ನನ್ನ ಕೋ ಸ್ಟಾರ್ಸ್ನ ಅಬ್ಸರ್ವ್ ಮಾಡಿ. ಸೊ ಹಾಗಾಗಿ ಹಿ ಟೋಲ್ಡ್ ಮಿ ಅ ಲಾಟ್ ಆಫ್ ಥಿಂಗ್ಸ್. ದ ಫಸ್ಟ್ ಥಿಂಗ್ ದಟ್ ಅವ್ರು ನನಗೆ ಹೇಳಿದ್ರು ಅಂದರೆ ರಿಯಾಕ್ಟ್ ಮಾಡು, ಡೋಂಟ್ ಬಿ ಇನ್ ಅ ಹರಿ ಟು ಸೇ ಯುವರ್ ಡೈಲಾಗ್ಸ್. ಬಿಕಾಸ್ ಅವ್ರು ಕೂಡ ಈ ಸೇಮ್ ಸಾಬು ಅರುಣ್ ಥರ ಅದೇ ಫಿಲ್ಮ್ ಮೇಕಿಂಗ್ ಕೈಂಡ್ ಆಫ್ ಸ್ಕೂಲ್ ಆಫ್ ಫಿಲ್ಮ್ ಮೇಕಿಂಗ್ ವೇರ್ ಮಾಸ್ಟರ್ ಶಾಟ್ಸ್, ಡೈಲಾಗ್ಸ್ ಆರ್ ಇಂಪಾರ್ಟೆಂಟ್. ತುಂಬ ಕಟ್ ಶಾಟ್ಸ್ ಇರಲ್ಲ, ಲಾಂಗ್ ಶಾರ್ಟ್ಸ್ ಇರುತ್ತೆ. ಸೊ ಐ ಸ್ಟಿಲ್ ರಿಮೆಂಬರ್ ಒಂದು ಶಾರ್ಟ್ ಇತ್ತು, ನಾನು ಮಾತಾಡ್ಕೊಂಡು ಸ್ಟೆಪ್ಸಿಂದ ಕೆಳಗೆವರೆಗೂ ಬರ್ತೀನಿ, ಫುಲ್ ಸೀನ್ ಹಾಗೆ ಮೇಲಿಂದ ಕೆಳಗೆವರೆಗೂ ಬರೋದು. 3 ಕ್ಯಾಮ್ರಾ ಇತ್ತು ರೋಲಿಂಗು, ಎಲ್ಲ ಕಡೆ ಪ್ಲೇಸ್ ಮಾಡಿದರು. ಸೊ ಅಷ್ಟು ಪ್ರಿಪೇರ್ ಆಗಬೇಕಾಗಿತ್ತು. ಸೊ ಅದರಲ್ಲಿ ರಿಯಾಕ್ಷನ್ ಎಷ್ಟು ಇರುತ್ತೆ, ಡೈಲಾಗ್ಸ್ ಯಾವಾಗ ಹೇಳಬೇಕು, ಆಮೇಲೆ ವಿದೌಟ್ ಡೈಲಾಗ್ ಸೈಲೆನ್ಸು, ಇದೆಲ್ಲ ದೀಸ್ ಥಿಂಗ್ಸ್ ಮ್ಯಾಟರ್. ಸೊ ಆ್ಯಕ್ಟಿಂಗ್ ಇಸ್ ನಾಟ್ ಜಸ್ಟ್ ಸೇಯಿಂಗ್ ಯುವರ್ ಡೈಲಾಗ್, ದೇರ್ ಸೋ ಮೆನಿ ಅದರ್ ಥಿಂಗ್ಸ್ ಅವ್ರು ಹೇಳ್ಕೊಟ್ಟವರು. ಉಪ್ಪಿ ಸರ್ ಮೆಂಟರ್ ಆಗಿಲ್ವಾ ನಿಮಗೆ? ಖಂಡಿತ ಉಪ್ಪಿ ಸರ್ ಇಸ್ ಆಲ್ಸೋ ಮೆಂಟರ್. ಐ ವಾಸ್ ಕಮಿಂಗ್ ಟು ಹಿಮ್ ಬಿಕಾಸ್ ಬಾಸುದಾ ನನ್ನ ಫಸ್ಟ್ ಡೈರೆಕ್ಟರ್. ಸೊ ಅದು ಅಲ್ಲದೆ ಹಿ ಆಲ್ಸೋ ಟಾಟ್ ಮೀ ದ್ಯಾಟ್ ದೇರ್ ಆರ್ 2 groups ಆಫ್ ಫಿಲ್ಮ್ ಮೇಕರ್ಸ್, caterers and creators. Some people are caterers. They cater to what the people like. Creators, they do what they like. So ನೀವು ಯಾವಾಗ ಯಾವ ಜಾನರಲ್ಲಿ ಕೆಲಸ ಮಾಡ್ತೀರಾ, just remember that. One is, you're catering to a certain kind of audience and you're catering, you want to give them a certain kind of an experience. Another is a creative experience. ಅದು just blindly trust ನಿಮ್ಮ ಡೈರೆಕ್ಟರ್, ಲೈಕ್ ಅವ್ರು ಏನು ಹೇಳ್ತಿದ್ದಾರೆ ಅದ್ರ ಮೇಲೆ ಹೋಗಿ. ಬಿಕಾಸ್ ಅದು ಅವ್ರದ್ದು ಒಂದು ಕನಸು. ಅಲ್ಲಿ ನೀವು ಸ್ಟಾರ್ ಆಗಿ ನೀವು ಹೋಗಿ ನಾನು ಹಿಂಗೆ ಕಾಣಿಸ್ಕೋಬೇಕು ಅಥವಾ ನನ್ನ ಫ್ಯಾನ್ಸ್ ನನಗೆ ಹಿಂಗೆ ನೋಡ್ಕೊಂಡ್ರೆ ಅನ್ಕೋಬೇಡಿ. ನೀವು ಆ ಥರ ಮೂವೀಸ್ ಮಾಡಿದಾಗ ಸರೆಂಡರ್, ಆ್ಯಂಡ್ ಮೋಸ್ಟ್ ಆಫ್ ದ ಮೂವೀಸ್ ವಿ ಡೂ ಸರೆಂಡರ್, ಬಟ್ ತುಂಬ ಹೇಳ್ಕೊಡೋರು. ಆ್ಯಂಡ್ ಡೆಫಿನೆಟ್ಲಿ ಉಪ್ಪಿ ಈಸ್ ಆಲ್ಸೋ ಅ ಮೆಂಟರ್, ಯಸ್, ಇನ್ ದ್ಯಾಟ್ ವೇ. ಬಿಕಾಸ್
he introduced me to Kannada cinema. ಅವರಿಂದನೇ ನಾನು ಇಲ್ಲಿದ್ದೀನಿ ಇವತ್ತು. ಸೊ H2O ನನ್ನ ಫಸ್ಟ್ ಕನ್ನಡ ಚಿತ್ರ. ಕೋಟಿಗೊಬ್ಬ ರಿಲೀಸ್ ಆಗಿತ್ತು ಫಸ್ಟು, ಬಿಕಾಸ್ ಶೂಟಿಂಗ್ ಕಂಪ್ಲೀಟ್ ಆಯಿತು. ಬಟ್ ಅವರಿಂದನೇ ನಾನು ಫಸ್ಟ್ ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಆಮೇಲೆ ಅಫ್ಕೋರ್ಸ್ ಐ ಮ್ಯಾರಿಡ್ ಹಿಮ್, ಬಟ್ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಯಾ, ಅವರು ಕೂಡ ಈಸ್ ಆಲ್ಸೋ ಅ ಮೆಂಟರ್ ಇಫ್ ಐ ಲುಕ್ ಅಟ್ ಇಟ್ ಇನ್ ದಟ್ ವೇ. ನಿಮ್ಮ ಸಿನಿಮಾಗಳು ನೋಡೋದಾದರೆ ಮ್ಯಾಮ್, ತುಂಬ ಹೊಸ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತೀರಾ. ಹೇಗೆ ಅನಿಸುತ್ತೆ ಹೊಸ ಹೊಸ ಡೈರೆಕ್ಟರ್ಸ್ಗೆ ನೀವು ಅವ್ರ ಜೊತೆ ಕೆಲಸ ಮಾಡಿದಾಗ? ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅವ್ರ ಹತ್ರ ಒಂದು ಎನರ್ಜಿ ಇರುತ್ತೆ. ಬಿಕಾಸ್ ಫಸ್ಟ್ ಮೂವಿ ಇರೋದ್ರಿಂದ ದೇ ವಾಂಟ್ ಟು ಪ್ರೂವ್ ದಮ್ ಸೆಲ್ವ್ಸ್ ಆ್ಯಂಡ್ ದೇ ಕಮ್ ವಿತ್ ಅ ಲಾಟ್ ಆಫ್ ಎನರ್ಜಿ ಆ್ಯಂಡ್ ಐಡಿಯಾಸ್, ಹೊಸ ಐಡಿಯಾಸ್. ಆ್ಯಂಡ್ ಟೆಕ್ನಿಕಲಿ ಕೂಡ ಅವ್ರು ತುಂಬ ಚೆನ್ನಾಗಿದ್ದಾರೆ. ಇವಾಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸು ಚೆನ್ನಾಗಿದ್ದಾರೆ. ಬಟ್ ಅವ್ರದ್ದು ಒಂದು ಟೇಕಿಂಗ್ ಐಡಿಯಾಸ್ ಆಗಲಿ ಆ್ಯಂಡ್ ಹೊಸ ರೀತಿ ಸ್ಕ್ರಿಪ್ಟ್ ಮಾಡ್ಕೊಂಬರ್ತಾರೆ ಅವರು. ಸೊ ಏನಂದರೆ ನನ್ನ ಮದುವೆಗಿಂತ ಮುಂಚೆ ಒಂದಷ್ಟು ರೋಲ್ಸ್ ಮಾಡಿದೆ, ಲೈಕ್ ದರ್ ಟಿಪಿಕಲ್ ಹೀರೋಯಿನ್ ರೋಲ್ಸು ಮಾಡಿದ್ದೀನಿ. ಬಟ್ ಇವಾಗ ದ ರೈಟಿಂಗ್ ಇಸ್ ಡಿಫ್ರೆಂಟ್. ಐ ಥಿಂಕ್ ಅವರು ಸೊಸೈಟಿ ಹ್ಯಾಸ್ ಆಲ್ಸೋ ಚೇಂಜ್ಡ್ ಆ್ಯಂಡ್ ದಿಸ್ ಗ್ರೂಪ್ ಆಫ್ ಬಾಯ್ಸ್ ಹೂ ಆರ್ ಲೈಕ್ ದೇರ್ ನ್ಯೂ ಏಜ್ ಡಿರೆಕ್ಟರ್ಸ್, ಅವರು ನಮ್ಮನ್ನು ಬೇರೆ ರೀತಿ ನೋಡ್ತಾರೆ. ನಮ್ಮ ಬಗ್ಗೆ ಬೇರೆ ದೇ ಕಮ್ ಅಪ್ ವಿತ್ ಔಟ್ ಆಫ್ ದ ಬಾಕ್ಸ್ ಐಡಿಯಾಸ್ ದಟ್ ಹೀಗಿರ್ಬೋದು ಹಾಗಿರ್ಬೋದು ಅಂತ. ಸೊ ಇಟ್ಸ್ ವೆರಿ ಎಂಪವರಿಂಗ್. ನಂಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಒಂದೇನಂದರೆ ತುಂಬ ಜನ ಓಕೆ ಬರೀ ಹೀರೋ ವೈಫ್ ಅಥವಾ ಲೈಕ್ ಹೀರೋಗೆ ಅಥವಾ ಎಲ್ಡರ್ ಸಿಸ್ಟರ್ ಕ್ಯಾರೆಕ್ಟರ್ ಆ ಥರ ಯೋಚನೆ ಮಾಡ್ತಾರೆ. ಬಟ್ ದೀಸ್ ಬಾಯ್ಸ್ ದೇ ಕಮ್ ಅಪ್ ವಿತ್ ಔಟ್ ಆಫ್ ದ ಬಾಕ್ಸ್ ಸಬ್ಜೆಕ್ಟ್ಸ್ ದಟ್ ಮೇಡಮ್ ನಿಮ್ಗೆ ಹಿಂಗೆ ಕಾಣಿಸ್ಕೋಬೇಕು. ಲೈಕ್ ಸಮನ್ ಕೇಮ್ ಆ್ಯಂಡ್ ಸೆಡ್ ಯು ಹ್ಯಾವ್ ಟು ಪ್ಲೇ ಅ ನರ್ಸ್. ಸೊ ಅದಕ್ಕೆ ಒಂದು ಏಜ್ ಗ್ರೂಪ್ ಇರಲ್ಲ. ಇಟ್ ವಿಲ್ ಬಿ ಅರೌಂಡ್ ಮೈ ಏಜ್ ಓನ್ಲಿ ಮೇ ಬಿ, ಆರ್ ಲಿಟಲ್ ಹಿಯರ್ ಆ್ಯಂಡ್ ದೇರ್ ಮೇಲೆ ಕೆಳಗೆ. ಬಟ್ ಅದು ಒಂದು ಥಿಂಕಿಂಗ್ ಪ್ರಾಸೆಸ್ ಇದೆಯಲ್ವಾ, ಅದು ತುಂಬ ಡಿಫ್ರೆಂಟ್ ಅನಿಸುತ್ತೆ. ಇಟ್ಸ್ ಎಕ್ಸೈಟಿಂಗ್ ಫಾರ್ ಮೀ ಟು ಪ್ಲೇ ನ್ಯೂ ರೋಲ್ಸ್. ಆ್ಯಂಡ್ ಅವ್ರಿಗೆ ತುಂಬ ಕನ್ವಿಕ್ಷನಿಂದ ಬರ್ತಾರೆ. ದೇ ಆರ್ ನಾಟ್ ಸ್ಕೇರ್ಡ್. ಬಿಕಾಸ್ ಯೂಶ್ವಲಿ ಏನಾಗುತ್ತೆ ಅಂದರೆ ಫಸ್ಟ್ ಮೂವಿ ಅಂದರೆ ಯು ವಾಂಟ್ ಟು ಪ್ರೂವ್ ಲೈಕ್ ಒಂದು ದೊಡ್ಡ ಹೀರೋ ಜೊತೆ ಅಥವಾ ಒಂದು ಹೀರೋ ಜೊತೆ ಮಾಡಿದಾಗ ದೇರ್ ಆರ್ ಸಮ್ ಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ಸ್. ಅದು ಲೈಕ್ ಮೋರ್ ಆರ್ ಲೆಸ್ ಹಿಟ್ ಆಗುತ್ತೆ ಅಥವಾ ಲೈಕ್ ಸಕ್ಸಸ್ಫುಲ್ ಆಗಿದೆ. ಬಟ್ ಸೇಮ್ ವುಮೆನ್ ಪ್ರೊಟ್ಯಾಗನಿಸ್ಟ್ ಇಟ್ಕೊಂಡು ಮಾಡೋದಿದೆಯಲ್ವಾ, ಅದು ಆ್ಯಕ್ಚುಲಿ ಕಷ್ಟನೇ. ಆದರೂ ಅವ್ರು ವುಮೆನ್ ಪ್ರೊಟ್ಯಾಗನಿಸ್ಟೇ ಬೇಕು ಅಂತಾರಲ್ವಾ. ಸೊ ದ್ಯಾಟ್ಸ್ ಗುಡ್. ಸೊ ಐ ಥಿಂಕ್ ಇಟ್ಸ್ ಎಂಪವರಿಂಗ್ ವಿಮೆನ್. ಆ್ಯಂಡ್ ಸೊ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅವ್ರ ಬಗ್ಗೆ, ದಟ್ ದೇ ಆರ್ ಥಿಂಕಿಂಗ್ ಆಫ್ ವಿಮೆನ್ ಇನ್ ಅ ಡಿಫ್ರೆಂಟ್ ವೇ. ಬಿಕಾಸ್ ನಮಗೆ ವಿ ಡೂ ನೀಡ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್. ಬಿಕಾಸ್ ಇಲ್ಲಾಂದರೆ ಹೆಣ್ಮಕ್ಳಿಗೆ ಹೀರೋಸ್ ಇಲ್ಲದೆ ಬರೀ ಹೀರೋ ಸೆಂಟ್ರಿಕ್ ಫಿಲ್ಮ್ಸ್ ಆಗಿದ್ದರೆ ನಮ್ಮ ಡಾಟರ್ಸ್ಗೆ ದೇ ವೋಂಟ್ ಹ್ಯಾವ್ ವಿಮೆನ್ ಹೀರೋಸ್ ಟು ಲುಕ್ ಅಪ್ ಟು. I'm not only talking about me. Lot of other actors are there. ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ we also need protagonists, strong protagonists who are women. So that makes me happy that ಆ ರೀತಿ ಅವ್ರು ಯೋಚನೆ ಮಾಡ್ತಾರೆ. At least strong women characters ಇರ್ತಾರೆ ಅವ್ರ ಮೂವಿನಲ್ಲಿ. Back in the day Putana Kanagal sir used to have those kind of characters. In Bengal Rituparna Ghosh, ಸತ್ಯಜಿತ್ ರೈ ಅವ್ರ ಮೂವೀಸ್ನಲ್ಲಿ ನೀವು ನೋಡಿರ್ತೀರ, ತುಂಬ ಸ್ಟ್ರಾಂಗ್ ವಿಮೆನ್ ಕ್ಯಾರೆಕ್ಟರ್ಸ್ ಇತ್ತು. ಆಮೇಲೆ ಬರ್ತಾ ಸ್ವಲ್ಪ ಆ್ಯಂಗ್ರಿ ಯಂಗ್ ಮ್ಯಾನ್ ಬಿಕೇಮ್ ದ ಬಿಗ್ಗೆಸ್ಟ್ ಥಿಂಗ್. ಸೊ that was a trend. ಬಟ್ ಇಫ್ ಆರ್ಟ್ ಈಸ್ ಪೋರ್ಟ್ರೇಯಿಂಗ್ ಸೊಸೈಟಿ ರಿಯಲಿಸ್ಟಿಕ್ಲಿ, ಇವತ್ತು ವಿಮೆನ್ ಎಲ್ಲ ಕ್ಷೇತ್ರದಲ್ಲಿ ವಿ ಆರ್ ಸಕ್ಸಸ್ಫುಲ್, ವಿ ಆರ್ ಡೂಯಿಂಗ್ ಥಿಂಗ್ಸ್. ಸೊ ವಿ ನೀಡ್ ಟು ಆಲ್ಸೋ ಶೋ ದ್ಯಾಟ್ ಇನ್ ಸಿನಿಮಾ ಅಲ್ವಾ. ಹೌದು. ಹೊಸ ಡೈರೆಕ್ಟರ್ಸ್ ಜೊತೆ ಮಾಡಿದ್ರೆ ಟ್ರಸ್ಟ್ ಫ್ಯಾಕ್ಟರ್ ಒಂದು, ಮತ್ತೆ ಸ್ಕ್ರಿಪ್ಟ್ ಕೂಡ ಇಂಪಾರ್ಟೆಂಟ್ ಆದಾಗ ನೀವು ಉಪ್ಪಿ ಸರ್ ಜೊತೆ ಡಿಸ್ಕಸ್ ಮಾಡ್ತೀರಾ? ಸ್ಕ್ರಿಪ್ಟ್ ಡಿಸ್ಕಸ್ ಮಾಡ್ತೀನಿ. ಬಟ್ ಸಮ್ಟೈಮ್ಸ್ ವಿ ಅಗ್ರಿ ಟು ಡಿಸ್ಅಗ್ರಿ. ಲೈಕ್ ಫಾರ್ ಎಕ್ಸಾಂಪಲ್ ಉಗ್ರಾವತಾರ ಬಂದಾಗ ಹಿ ಸೆಡ್ ನೋ, ದಟ್ ಇಲ್ಲ ಐ ಡೋಂಟ್ ಥಿಂಕ್ ನಿಂಗೆ ಫಿಸಿಕಲಿ ನಿಂಗೆ ಸೂಟ್ ಆಗಲ್ಲ ಅನ್ಕೊಂಡು ಬಿಕಾಸ್ ನಾನು ನಿನ್ನ ಜೊತೆ ವರ್ಕ್ ಮಾಡಿದ್ದೀನಿ. ಬಟ್ ನನಗೆ ಅನಿಸ್ತು ದಟ್ ನಾನು ಮಾಡ್ಬೋದು ಅಂತ. ಸೊ ನನ್ನ ಮೈಂಡಲ್ಲಿ ನಾನು ಹೇಗೆ ಕಾಣಿಸ್ಕೊತೀನಿ, ನಾನು ಹೆಂಗೆ ಆ್ಯಕ್ಷನ್ ಮಾಡ್ತೀನಿ, ನನಗೆ ಒಂದು ಒಳಗಿಂದ ಅದು ಒಂದು ಬಿಲೀಫ್ ಇತ್ತು. ಬಟ್ ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ. ಬಟ್ ನೋಡಾದ್ಮೇಲೆ ಹಿ ಫೆಲ್ಟ್ ಹ್ಯಾಪಿ. ಸೊ ಸಮ್ಟೈಮ್ಸ್ ಐ ಗೋ ವಿತ್ ಮೈ ಗಟ್, ಬಟ್ ಮೋಸ್ಟ್ ಆಫ್ ಟೈಮ್ ಲೈಕ್ ಲೈಕ್ ಒಂದು ಒಪಿನಿಯನ್ ತೊಗೊತೀನಿ ಅವ್ರ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ, ಮಕ್ಕಳ ಹತ್ರ. ಸೊ ಆ ಥರ ಇದ್ದೇ ಇರುತ್ತೆ. ಬಟ್ ಡಿಸಿಷನ್ ಮೇಕಿಂಗ್ ನಂದೇ, ನಿಮ್ಮದೇ ಇರುತ್ತೆ. ಹೌದು. ಸೊ ಡೈರೆಕ್ಷನಲ್ಲಿ ಉಪ್ಪಿ ಸರ್ ಜೊತೆ ಇನ್ನೇನು ಮತ್ತೆ ಸಿನಿಮಾ ಸದ್ಯಕ್ಕೆ ಮಾಡ್ತಿಲ್ವಾ ನೀವು? ಅವ್ರ ಜೊತೆ ಮಾಡಬೇಕು ಅಂತ ಆಸೆ ಇದೆ. ಬಟ್ ಸ್ವಲ್ಪ ಅದು ಕಾಂಪ್ಲಿಕೇಟೆಡ್. ಬಿಕಾಸ್ ನಾವು ಇವಾಗ ರಿಯಲ್ ಲೈಫ್ ಕಪಲ್. ಸೊ ಆಲ್ರೆಡಿ ಒಂದು ಸೆಟ್ ಇಮೇಜ್ ಇದೆ. ಸೊ ಅದರಲ್ಲಿ ನಾವು ಏನು ಮಾಡ್ಬೋದು, ದಟ್ ವಿಲ್ ಬಿ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ ಡಿಫ್ರೆಂಟ್ ಆಡಿಯನ್ಸ್ ನಮ್ಮನ್ನು ಜೊತೆಲಿ ನೋಡ್ತಾ ಇರ್ತಾರೆ ಆವಾಗ. ಸೊ ಅದು ಹೊಸ ರೀತಿ ನಮ್ಮನ್ನು ನೋಡಬೇಕು, ಅದು ಕನ್ವಿನ್ಸಿಂಗ್ ಆಗಿರಬೇಕು, ಎಂಟರ್ಟೈನಿಂಗ್ ಆಗಿರಬೇಕು ಅವ್ರಿಗೆ. ಸೊ ಆ ಪಾಯಿಂಟ್ಸ್ ಎಲ್ಲ ಇಟ್ಕೊಂಡು ಮಾಡಿದರೆ ಸಕ್ಸಸ್ ಆಗ್ಬೋದು. ಬಟ್ ಖಂಡಿತ ಆಸೆ ಇದೆ ದಟ್ ಅವ್ರ ಡೈರೆಕ್ಷನಲ್ಲಿ ಒಂದು ಸ್ಮಾಲ್ ರೋಲ್ ಮಾಡೋಕ್ಕೆ ಆಸೆ ಇದೆ. ಬಟ್ ಈಸ್ ನಾಟ್ ಗಿವಿಂಗ್ ಮಿ ದಟ್ opportunity. I don't know why. I keep asking him, give me a guest role or I'll just stand somewhere. I want to work with you. And he's like, nah, I can't do that. ರಿಯಲ್ ಲೈಫ್ ಕಪಲ್ ಎಲ್ಲ ಕಪಲ್ಸ್ಗೂ ನಾರ್ಮಲ್ ಆಗಿ ಜಗಳ ಅಂತದ್ದು ಇದ್ದೇ ಇರುತ್ತೆ, ಸಣ್ಣ ಪುಟ್ಟದ್ದು. ನಿಮ್ಮಲ್ಲೂ ಹಾಗೆ ಇರುತ್ತಾ?
ಜಗಳಗಲ್ಲ ಯಾರು ಮಾಡಲ್ಲ, ನೀವು ಹೇಳಿ. ಮತ್ತೆ ಫಸ್ಟ್ ಸಾರಿ ಹೇಳೋದು ಯಾರು? ಸಾರಿ ಆ ಥರ ಇಲ್ಲ. ಇನ್ ದ ಸೆನ್ಸ್ ಐ ಥಿಂಕ್ ವಿ ಆರ್ ಇನ್ ಅ ಪಾಯಿಂಟ್ ಇನ್ ಅ ರಿಲೇಷನ್ಶಿಪ್ ವೇರ್ ಐ ಥಿಂಕ್ ನಾವಿಬ್ಬರು ಸ್ವಲ್ಪ ಇವಾಲ್ವ್ ಆಗಿದ್ದೀವಿ ಇವಾಗ. ಸೊ ವಿ ಲೆಟ್ ಥಿಂಗ್ಸ್ ಗೋ. ಆ್ಯಕ್ಚುಲಿ ಆ ಥರ ಏನಿಲ್ಲ. ವಿ ಆರ್ ಹ್ಯಾಪಿ, ಟಚ್ ವುಡ್. ಆ್ಯಂಡ್ ಕಮ್ಯುನಿಕೇಷನ್ ಇಂಪಾರ್ಟೆಂಟ್. ಜಗಳ ಅಂತ ಆಗಲ್ಲ, ವಿ ಡಿಸ್ಕಸ್ ಥಿಂಗ್ಸ್ ಆ್ಯಕ್ಚುಲಿ ದಟ್ ಹಿಂಗಿರಬೇಕು, ಅಥವಾ ವಿ ಟೇಕ್ ಸಮ್ ಸ್ಪೇಸ್ ವೆನ್ ವಿ ಫೀಲ್ ಲೈಕ್ ಎವ್ರಿ ಒನ್ ಗೋಸ್ ಥ್ರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಲೈಫ್ ಆ್ಯಂಡ್ ಹೆಲ್ತ್. ಸೊ ಅವಾಗ ಸ್ವಲ್ಪ ಸ್ಪೇಸ್ ತೊಗೊಂಡು ಸಾರ್ಟ್ ಥಿಂಗ್ಸ್ ಔಟ್. ದಟ್ಸ್ ಅಬೌಟ್ ಇಟ್. ನೀವು ಲಾಸ್ಟ್ 2 ದಶಕಗಳಿಂದ ಸಿನಿಮಾಲೇ ಇದ್ದೀರಾ. ಎಸ್, ಹಾಗೆ ಇದ್ದೀರಾ, ಹೇಗೆ ಬಂದರೂ ಹಾಗೆ ಇದ್ದೀರಾ. ಇಲ್ಲ ಸುಳ್ಳು. ಹೇಗೆ ಮೇಂಟೈನ್ ಮಾಡ್ತೀರಾ? ನಿಮ್ಮ ಫಿಟ್ನೆಸ್ ರೂಟೀನ್ ಏನು? ರೂಟೀನ್ ಅನ್ನೋದು ಏನಿಲ್ಲ. ಐ ಆಮ್ ಎ ವೆರಿ ಇಮೋಷನಲ್ ಪರ್ಸನ್ ಆ್ಯಂಡ್ ಸೊ ನಂಗೆ ಫುಡ್ ಅಂದರೆ ತುಂಬ ಇಷ್ಟ. ಬಟ್ ನಾನು ಟ್ರೈ ಮಾಡ್ತೀನಿ ಟು ಕೀಪ್ ಮೈ ಹಾರ್ಟ್ ಆ್ಯಂಡ್ ಮೈಂಡ್ ಕ್ಲೀನ್, ಆನೆಸ್ಟ್ಲಿ ಹ್ಯಾವ್ ಗುಡ್ ಥಾಟ್ಸ್. ನಾನು ತುಂಬ ಪೂಜಾ ಚಾಂಟಿಂಗ್ ಎಲ್ಲ ಮಾಡ್ತೀನಿ. ನನಗೆ ಪೂಜಾ ಅಂದರೆ ತುಂಬ ಇಷ್ಟ. ಸೊ ಐ ಸೆಲೆಬ್ರೇಟ್ ಅ ಲಾಟ್ ಆಫ್ ಫೆಸ್ಟಿವಲ್ಸ್ ಮನೆಯಲ್ಲಿ. ನನಗೆ ತುಂಬ ಇಷ್ಟ. ಆ್ಯಂಡ್ ಲೈಕ್ ಲಿಟಲ್ ಬಿಟ್ ಆಫ್ ಯೋಗ, ಪ್ರಾಣಾಯಾಮ್, ಆ್ಯಂಡ್ ವೆನ್ ನೀಡ್ ಬಿ ಜಿಮ್ ಸಮಟೈಮ್ಸ್, ಲೈಕ್ ಅನಿಸಿದ್ರೆ. ಬಟ್ ಐ ಟ್ರೈ ಟು ಬಿ ರೆಗ್ಯುಲರ್, ಅಟ್ಲೀಸ್ಟ್ ವಿತ್ ವಾಕಿಂಗ್. ಬಟ್ ಅದರ್ವೈಸ್ ಐ ಆಮ್ ಆ್ಯಕ್ಟಿವ್. ಲೈಕ್ ಮನೆಯಲ್ಲಿ ಏನಾದ್ರು ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಈ ನಮ್ಮ ಸದಾಶಿವ್ ಮನೆಯಲ್ಲಿ ಲಿಫ್ಟ್ ಇಲ್ಲ. ಸೊ 3rd ಫ್ಲೋರ್ವರೆಗೂ ಹೋಗಿ ಆಲ್ಮೋಸ್ಟ್ ಎವ್ರಿ ಡೇ ಸ್ಟೆಪ್ಸೇ ನಮಗೆ ತುಂಬ ಆಗಿಬಿಡುತ್ತೆ. ಅದ್ರ ಜೊತೆಲಿ ವರ್ಕ್ ಮಾಡ್ತೀನಿ, ಮನೇಲಿ ವರ್ಕ್ ಮಾಡ್ತೀನಿ. ಐ ಹ್ಯಾವ್ ಪ್ಲಾನ್ಸ್, ಐ ಹ್ಯಾವ್ ಪೆಟ್ಸ್. ಸೊ ಐ ಕೀಪ್ ಬ್ಯುಸಿ. ಐ ಡೋಂಟ್ ಲೈಕ್ ನನ್ನ ಮಧ್ಯಾಹ್ನ ಮಲ್ಗಲ್ಲ ಆ ಥರ, ಲೈಕ್ 2-3 hours ಮಲ್ಕೊಂಡು ಅದು ಆ ಥರ ಏನಿಲ್ಲ. ಬಟ್ ಆ್ಯಂಡ್ ಅದರ್ ಥಿಂಗ್ಸ್, I think I moisturize a lot because I have dry skin. And usually makeup maneli kammi, like after if there's no work I try to be on natural things, and I don't use a lot of chemicals. That's one thing. Organic products just use ಮಾಡ್ತೀನಿ. ಸೊ ನೀವು ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀನಿ. ಅಡುಗೆನೂ ಮಾಡ್ತೀರಾ? ಅಡುಗೆ ಮಾಡ್ತೀನಿ. ನೀವು ಇಷ್ಟಪಟ್ಟು ಮಾಡೋವಂಥ ಅಡುಗೆ ಏನು? ಎಲ್ಲ ಅಡುಗೆ ಇಷ್ಟಪಟ್ಟು ಮಾಡ್ತೀನಿ. ಅಂದರೆ ಕರ್ನಾಟಕ ಅಡುಗೆ ಮಾಡೋದೇ ಇಷ್ಟ. ಬಟ್ ಸಮ್ಟೈಮ್ಸ್ ಟೈಮ್ ಕನ್ಸ್ಟ್ರೈಂಟ್ ಇರುತ್ತೆ, ಆವಾಗ ಸ್ವಲ್ಪ ಹೆಲ್ಪ್ ತೊಗೊತೀನಿ ಅಥವಾ ಡೆಲಿಗೇಟ್ ಮಾಡ್ತೀನಿ. ಬಟ್ ಎಲ್ಲ ಅಡುಗೆ ಇಷ್ಟ ನನಗೆ. ಎಲ್ಲ ಅಡುಗೆ ಇಷ್ಟ. ಸೌತ್ ಇಂಡಿಯನ್ ಕಲ್ತಿದ್ದೀನಿ ಇಲ್ಲಿ ಬಂದಾದ್ಮೇಲೆ. ಅದು ಬೇರೆಯವ್ರು ತಿಂದು ಇಷ್ಟಪಟ್ಟರೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ನಿಮ್ಮನ್ನು ನೋಡ್ದಂಗೆ ನೀವು ಕಂಪ್ಲೀಟ್ಲಿ ಅದೇ ನೀವು ಬೆಂಗಾಲ್ ಅಂತ ಎಲ್ಲ ಮರ್ತೇ ಬಿಟ್ಟಿದ್ದೀವಿ. ಕನ್ನಡ ಸೊಸೆಯಾಗಿ ಬಂದು ಕನ್ನಡ ಕಂಪ್ಲೀಟಾಗಿ ಕರ್ನಾಟಕದವರೇ ಆಗ್ಬಿಟ್ಟಿದ್ದೀರಾ. ಸೊ ಮನೆಯಲ್ಲಿ ನೀವು ಯಾವ ಕರ್ನಾಟಕದ ಐಟಮ್ ಯಾವ್ದು ಇಷ್ಟ ಊಟದಲ್ಲಿ? ಎವ್ರಿ ಡೇ ರಸಮ್ ಇದ್ದೇ ಇರುತ್ತೆ. ರಸಮ್ ಅಥವಾ ಒಂದು ಸೊಪ್ಪು ಸಾರು ಅಥವಾ ಸಾಂಬಾರು, ಉಪ್ಪಿಗೆ ತುಂಬ ಇಷ್ಟ. ಅವ್ರಿಗೆ ಬೇಸಿಕ್ ಸೌತ್ ಇಂಡಿಯನ್ ಫುಡ್ ತುಂಬ ಇಷ್ಟ. ಚಿತ್ರಾನ್ನ, ಉಪ್ಪಿಟ್ಟು, ಸೊಪ್ಪು ಸಾರು, ಪಾಯಸ ಇದೆಲ್ಲ ಮಾಡ್ತಾನೆ ಇರ್ತೀವಿ. ಗಸಗಸೆ ಪಾಯಸ. ಬೆಂಗಾಲಿ ಫುಡ್ಡು ತಿಂತಾರಾ? ಬೆಂಗಾಲಿ ಫುಡ್ ಅವ್ರಿಗೆ ಸ್ವಲ್ಪ ಅಷ್ಟು ಇಷ್ಟ ಇಲ್ಲ. ತಿಂತಾರೆ, ಒಂದಷ್ಟು ಐಟಮ್ಸು ತಿಂತಾರೆ. ಬಟ್ ಅವ್ರಿಗೆ ಸ್ವೀಟ್ಸ್ ಅಷ್ಟು ಇಷ್ಟ ಇಲ್ಲ. ಸೊ ನಮಗೆ ಸ್ವೀಟ್ಸ್ ತುಂಬ ಇಷ್ಟ. ಆ್ಯಂಡ್ ಅವ್ರು ವೆಜಿಟೇರಿಯನ್ಸ್, ಅವರು ಫಿಶ್ ಏನೋ ತಿನ್ನಲ್ಲ. ಸೊ ವೆಜ್ ಫುಡ್ಡಲ್ಲಿ ಏನೇನಿರುತ್ತೆ ಸೊ ಅಷ್ಟು ಇಷ್ಟಪಡ್ತಾರೆ. ಸಿಂಪಲ್ ಫುಡ್ ಇಷ್ಟಪಡ್ತಾರೆ ಜಾಸ್ತಿ. ನೀವು ಕೆಲಸದಲ್ಲೂ ಬ್ಯುಸಿ ಇರ್ತೀರಾ, ಮನೆಯೂ ನೋಡ್ಕೊಳ್ತೀರಾ, ಮಕ್ಕಳನ್ನೂ ನೋಡ್ಕೋತೀರಾ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಎಲ್ಲನೂ? ಐ ಥಿಂಕ್ ನಾನೆಲ್ಲ ಇಷ್ಟಪಟ್ಟು ಮಾಡ್ತೀನಿ. ಆ್ಯಂಡ್ ಗಾಡ್ ಹಸ್ ಬಿನ್ ಕೈಂಡ್. ದೇವರ ಆಶೀರ್ವಾದ ಖಂಡಿತ. ಆ್ಯಂಡ್ ಪ್ಲ್ಯಾನಿಂಗ್ ಮಾಡ್ತೀನಿ ಸ್ವಲ್ಪ, ಲೈಕ್ ಪ್ಲ್ಯಾನ್ ಮಾಡ್ತೀನಿ ಎಲ್ಲ. ಆ್ಯಂಡ್ ಮಕ್ಕಳು ಇವಾಗ ಸ್ವಲ್ಪ ಕಾಲೇಜ್ ಸೇರಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಲಾಸ್ಟ್ 2-3 yearsನ ಮೂವೀಸ್ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಬಿಕಾಸ್ ಐಮ್ ಗೆಟಿಂಗ್ ಸಮ್ ಮೋರ್ ಟೈಮ್. ಆ್ಯಂಡ್ ಅದ್ರ ಜೊತೆಲಿ ಐ ಹ್ಯಾವ್ ಅ ಗುಡ್ ಸಪೋರ್ಟ್ ಸಿಸ್ಟಮ್. ಉಪೇಂದ್ರ ಅವ್ರು ಸಪೋರ್ಟ್ ಮಾಡ್ತಾರೆ, ಮಕ್ಕಳು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ದರ್ ಇಂಡಿಪೆಂಡೆಂಟ್. ನಾನು ನಿಲ್ದಾಗ ಕೂಡ ದೇ ಟೇಕ್ ಕೇರ್ ಆಫ್ ಥಿಂಗ್ಸ್. ಆ್ಯಂಡ್ ನಾನು ವರ್ಕ್ ಮಾಡಬೇಕು ಅಂತ ಒಂದು ಮಾರಲ್ ಸಪೋರ್ಟ್ ಇದೆ ಅವರಿಂದ. ಲೈಕ್ ದೇ ಡೋಂಟ್, ಇಟ್ಸ್ ನಾಟ್ ಲೈಕ್ ದೇ ವಾಂಟ್ ಮೀ ಅಟ್ ಹೋಮ್ ಆಲ್ ದ ಟೈಮ್. ಇಮೋಷನಲಿ ದೇ ಆರ್ ಸಿಕ್ಯೂರ್, ಟಚ್ ವುಡ್. ದೇ ನೋ ದ್ಯಾಟ್ ಕೆಲ್ಸಕ್ಕೆ ಹೋಗ್ತಾರೆ, ಶಿಲ್ ಕಮ್ ಬ್ಯಾಕ್ ಹೋಮ್. ಐ ಥಿಂಕ್ ಜಸ್ಟ್ ಲೈಕ್ ಯುವರ್ ಕಿಡ್ಸ್ ವುಡ್ ಪ್ರಾಬಬ್ಲಿ. ಸೊ ಹಾಗೆ ದಟ್ ಈಸ್ ಒನ್ ಗುಡ್ ಥಿಂಗ್. ಆ್ಯಂಡ್ ಅದ್ರ ಜೊತೆಲಿ ಐ ಥಿಂಕ್ ಐ ಮೀನ್ ವೆನ್ ಐ ಆಮ್ ನಾಟ್ ವರ್ಕಿಂಗ್ ಐ ಆಮ್ ಅಟ್ ಹೋಮ್. ಸೊ ನಾನು ತುಂಬ ಆಚೆ ಹೋಗೋ ಥರ ಪಾರ್ಟೀಸ್ ಅಂಥವೆಲ್ಲ ಎಲ್ಲೆಲ್ಲ ಮನೆಯಲ್ಲಿನೇ ಆಗುತ್ತೆ. ಸೊ ಅವಾಗ ಇಫ್ ಯು ಹ್ಯಾವ್ ಟೈಮ್ ನಾವು ಮನೆಯಲ್ಲಿನೇ ಏನೋ ಒಂದು ಗ್ಯಾದರಿಂಗ್ ಮಾಡ್ತೀವಿ, ಎಲ್ಲ ಸೆಲೆಬ್ರೇಷನ್ಸ್ ಮನೆಯಲ್ಲಿ ಜಾಸ್ತಿ ಮಾಡ್ತೀವಿ. ಸೊ ಶೂಟಿಂಗ್ ಇಲ್ಲದೆ ಮನೆಯಲ್ಲೇ ಇರ್ತೀವಿ ಜಾಸ್ತಿ. ಸೊ ಹಾಗೆ ಮ್ಯಾನೇಜ್ ಆಗೋಗುತ್ತೆ. ನಿಮ್ಮ ಮಗ ಆ್ಯಕ್ಚುಲಿ ಆಯುಷ್ ಈಸ್ ವೆರಿ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ ಅಲ್ವಾ? ಆನ್ ಹಿಸ್ ಬೈಕ್. ಬೈಕರ ಎಲ್ಲರೂ ಹೇಳೋದು ನೆಕ್ಸ್ಟ್ ಸೂಪರ್ ಸ್ಟಾರ್ ಆಯುಷೆ ಅಂತ. ಸಿನಿಮಾದಲ್ಲಿ ಬರೋಗೆ ಸಿನಿಮಾದಲ್ಲಿ ಏನಾದ್ರು ಕಾಣಿಸ್ಕೊಳ್ತಾನ ಇನ್ ದ ನಿಯರ್ ಫ್ಯೂಚರ್? ಗೊತ್ತಿಲ್ಲಮ್ಮ, ಇನ್ನೂ ಗೊತ್ತಿಲ್ಲ. ಬಿಕಾಸ್ ದೇರ್ ಇಸ್ ಅ ಲಾಂಗ್ ವೇ ಟು ಗೋ. ಆ್ಯಂಡ್ ಆ್ಯಸ್ ಪೇರೆಂಟ್ಸ್ ನಾವು ಸಪೋರ್ಟ್ ಮಾಡ್ತೀವಿ ವಾಟ್ ಎವರ್ ಹಿ ವಾಂಟ್ಸ್ ಟು ಡೂ ಖಂಡಿತ.
ಬಟ್ ಲೈಕ್ ಐ ಸೆಡ್ ಬಿಫೋರ್ ಮ್ಯಾನರ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ, ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಸೊ ಕಾಲೇಜ್ ಮುಗೀಲಿ, ಮಾಸ್ಟರ್ಸ್ ಮಾಡಬೇಕಂದ್ರೆ ಮಾಡಲಿ, ಆಮೇಲೆ ಡಿಸೈಡ್ ಮಾಡಲಿ. ಇಟ್ಸ್ ನಾಟ್ ಅನ್ ಈಸಿ ಇಂಡಸ್ಟ್ರಿ. ತುಂಬ ತಾಳ್ಮೆ ಬೇಕು, ಶ್ರಮ ಬೇಕು. ಜಸ್ಟ್ ಬಿಕಾಸ್ ಈಸ್ ಉಪೇಂದ್ರ ಸನ್ ಅಂದ್ಬಿಟ್ಟು ಫಸ್ಟ್ ಮೂವಿ ಸಿಗ್ಬೋದು, ಸೆಕೆಂಡ್, ಥರ್ಡ್, ಫೋರ್ತ್ ಮೂವಿ, ಆ್ಯಂಡ್ talent is what works. Eventually talent and hard work is very important. So adella work ethic irbeku, and tumba I think you have to be strong mentally. Tumba volatile ide industry ivattu, like movies, sometimes movies do well, they don't do well. Mental health tumba important. So tumba you have to be really strong and passionate about films. So adella idre kandita he can come, it's up to him. Now we are okay with it. Yeah. ಇಂಡಸ್ಟ್ರಿಲಿ ನಿಮ್ಗೆ ಫ್ರೆಂಡ್ಸ್ ಎಲ್ಲ ಇದಾರೆ ತುಂಬಾ ಜನ? ಹೌದು, ಫ್ರೆಂಡ್ಸ್ ಇದ್ದಾರೆ. ನಿಮ್ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರ್ಯಾರು ಇದ್ದಾರೆ? ಪಲ್ಲವಿ, ಗುರು ಕಿರಣ್, ಶಿಲ್ಪಾ ಗಣೇಶ್, ಇಂದು, ಸಮರ್ಥ್, ಸುಜಾತ, ಅಕ್ಷಯ, and so many other friends, lot of friends from the industry. Okay, so ನೀವೆಲ್ಲ ಟ್ರಾವೆಲಿಂಗ್ ಅಂತ ನಿಮ್ಮ ಹಾಬೀಸ್ ಎಲ್ಲ ಏನಿರುತ್ತೆ? ಇದುವರೆಗೂ ಮಾಡಿಲ್ಲ, ನಂಗೆ ಟೈಮ್ ಸಿಕ್ಲಿಲ್ಲ. ಮದುವೆ ನಂತರ ಓನ್ಲಿ ಟ್ರಿಪ್ಸ್ ಹ್ಯಾವ್ ಬಿನ್ ವಿತ್ ಫ್ಯಾಮಿಲಿ ಆ್ಯಂಡ್ ಫಾರ್ ಶೂಟಿಂಗ್. ಗರ್ಲ್ಸ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀನಿ ಇವಾಗ, ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಥವಾ ಸೋಲೋ ಟ್ರಿಪ್ಪು ಮಾಡಲಿಲ್ಲ, ಅದು ಆಸೆ ಇದೆ. ಸೊ ನೋಡೋಣ. ಟ್ರಾವೆಲಿಂಗ್ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ? ಐ ಲವ್ ಟ್ರಾವೆಲಿಂಗ್. ಹೌದು, ನನಗೆ ಅದು ರಿಜುವಿನೇಷನ್ ಅನ್ಸುತ್ತೆ. ಆ್ಯಂಡ್ ನಮ್ಮ ಕ್ರಿಯೇಟಿವಿಟಿ ಐ ಥಿಂಕ್ ನೀಡ್ಸ್ ದ್ಯಾಟ್ ಫ್ಯೂಯಲ್ ಟ್ರಾವೆಲ್ ಇಂದ. ವಿತ್ ಫ್ಯಾಮಿಲಿ ಜೊತೆ ಚೆನ್ನಾಗಿರುತ್ತೆ, ಬಟ್ ಫ್ಯಾಮಿಲಿ ಜೊತೆ ಯೂಶಲಿ ರೆಗ್ಯುಲರ್ ಥಿಂಗ್ಸ್ ಆಗುತ್ತೆ. ನನಗೆ ಮ್ಯೂಸಿಯಮ್ಸ್ ತುಂಬ ಇಷ್ಟ, ನಾನು ಸ್ವಲ್ಪ ಅಡ್ವೆಂಚರಸ್ ಜಾಸ್ತಿ. ಮಕ್ಕಳು ಉಪೇಂದ್ರ ಅವ್ರ ಜೊತೆ ಹೋಗಿದಾಗ ಹಿ ವಾಂಟ್ಸ್ ಟು ರಿಲ್ಯಾಕ್ಸ್, ಮಕ್ಕಳು ದೇ ವಾಂಟ್ ಟು ಡೂ ಅದರ್ ಥಿಂಗ್ಸ್. ನಾನೆಲ್ಲೋ ಇನ್ ಬಿಟ್ವೀನ್ ಸಿಕ್ಕಾಕೊಂಡ್ಬಿಡ್ತೀವಿ. ಬಟ್ ಸೋಲೋ ಟ್ರಿಪ್ಸಲ್ಲಿ ವಿ ಕ್ಯಾನ್ ಡೂ ವಾಟ್ ವಿ ಲೈಕ್ ಅಲ್ವಾ. ಸೊ ಅದು ಒಂದು ದಟ್ ಶುಡ್ ಬಿ ಎಕ್ಸ್ಪ್ಲೋರ್ಡ್. ಮಕ್ಕಳಲ್ಲಿ ಯಾರು ನಿಮ್ಮ ಥರ, ಮಗನ? ಇಬ್ರು ನನ್ನ ಥರ ಅಲ್ಲ. ಹೌದಾ? ಓಕೆ ಓಕೆ. ಮತ್ತೆ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನೇನಿದೆ? ಸೊ ದಿಸ್ ಈಸ್ ಲೈಫ್ ಇಸ್ ಬ್ಯೂಟಿಫುಲ್, ಡಿಸೆಂಬರ್ 13th ರಿಲೀಸ್ ಆಗ್ತಿದೆ. ಅದ ನಂತರ ಪ್ರಾಬಬ್ಲಿ ಡಿಟೆಕ್ಟಿವ್ ತೀಕ್ಷ್ಣ, ಅದರಲ್ಲಿ ನಾನು ಡಿಟೆಕ್ಟಿವ್ ಪಾತ್ರ ಮಾಡಿದ್ದೀನಿ, ಅದು ರೆಡಿ ಆಗಿದೆ. ಇನ್ನೊಂದು ಮೂವಿ ಕ್ಯಾಪ್ಚರ್ ಇದೆ, ದ ವೈರಸ್ ಅಂತ ಒಂದು ಗೋಸ್ಟ್ ಮೂವಿ ಇದೆ, ಅದು 2 ಗೋಸ್ಟ್ ಮೂವೀಸು. ಆ್ಯಂಡ್ ದೆನ್ ಕರ್ತ ಕರ್ಮಕ್ರಿಯಾ ಅಂತ ಒಂದು ಮೂವಿ ಇದೆ, ವಿಶ್ವರೂಪಿಣಿ ಹುಲಿಗೆಮ್ಮ ಅಂತ ಒಂದು ಮೂವಿ ಇದೆ. ಸೊ ದೀಸ್ ಮೂವೀಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ, ಎಲ್ಲ ಡಿಫ್ರೆಂಟ್ ರೋಲ್ಸ್. ನಿಮ್ಗೆ ಯಾವ್ದಾದ್ರು ಒಂದು ಲೈಕ್ ಪಾತ್ರ ಮಾಡಬೇಕು ಅಂತ ಅನ್ಸ್ಕೊಂಡು ಇದುವರೆಗೂ ಮಾಡೋಕ್ಕಾಗ್ದಿರಾ ಅಂಥದ್ದು ಯಾವ್ದಾದ್ರು ರೋಲ್ ಇದೆಯಾ? ಪೀರಿಯಡ್ ಫಿಲ್ಮ್ ಮಾಡಿಲ್ಲ ಇದುವರೆಗೂ, ಬಯೋಪಿಕ್ ಮಾಡಿಲ್ಲ ಇದುವರೆಗೂ. ಸೊ ಅದೆಲ್ಲ ಆಸೆ ಇದೆ ಮಾಡಬೇಕು. ಮೈಥಾಲಜಿಕಲ್ ನೆಗೆಟಿವ್ ರೋಲ್ ಮಾಡಿಲ್ಲ ಇದುವರೆಗೂ, ಆ ಥರ. ವೆರಿ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು ಶೋಗೆ. ಥ್ಯಾಂಕ್ ಯು, ನಿಮಗೆ ಕೂಡ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮೂವಿಗೂ ಥ್ಯಾಂಕ್ ಯು. ನಿಮಗೆ ಕೂಡ, ನಿಮ್ಮ ಶೋ ಕೂಡ ಚೆನ್ನಾಗಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.